ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ ವಿದೇಶಿ ಎಣ್ಣೆಯ ಜೊತೆಗೆ ಸಿಂಗರ್ ಮಂಗ್ಲಿ ಸಿಕ್ಕಿಬಿದ್ದಿದ್ದಾರೆ. ವಿಡಿಯೋ ಸಾಕ್ಷಿ ಮಾಡ್ತಾ ಇದ್ದ ಪೊಲೀಸರಿಗೂ ಕೂಡ ಆ ಸಂದರ್ಭದಲ್ಲಿ ಗಾಯಕಿ ಮಂಗ್ಲಿ ಧಮ್ಕಿಯನ್ನ ಹಾಕಿದ್ದಾರೆ. ಬರ್ತ್ಡೇ ಪಾರ್ಟಿಯಲ್ಲಿ ವಿದೇಶಿ ಮದ್ಯ ಹುಕ್ಕಾವನ್ನ ಸೀಸ್ ಮಾಡಲಾಗಿದೆ. ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇದು ಹೈದರಾಬಾದ್ನ ಜೆವೆಲ್ಲಾದ ರೆಸಾರ್ಟ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ಆ ಪಾರ್ಟಿಯ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಪಾರ್ಟಿ ಅಂತ ಹೇಳಿದಾಗ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಗಾಂಜಾ ಆಗಿರ್ಬೋದು, ಹುಕ್ಕಾ ಆಗಿರಬಹುದು, ವಿದೇಶಿ ಮದ್ಯ ಇವೆಲ್ಲವೂ ಕೂಡ ಈ ಪಾರ್ಟಿಯಲ್ಲೂ ಇತ್ತು. ಅದನ್ನ ವಿಡಿಯೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವು ಪದಗಳನ್ನ ಬಳಕೆ ಮಾಡಿ ಮಂಗ್ಲಿ ಬೈದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪೊಲೀಸರಿಗೆ ಧಮ್ಕಿಯನ್ನ ಹಾಕಿದ್ದಾರೆ ಅನ್ನೋದು. ಹೈದರಾಬಾದ್ನ ಚೆವೆಲ್ಲಾದ ರೆಸಾರ್ಟ್ ಅಲ್ಲಿ ಪಾರ್ಟಿ ನಡೀತಾ ಇತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಚೆವೆಲ್ಲಾದ ತ್ರಿಪುರಾ ರೆಸಾರ್ಟ್ ನಲ್ಲಿ ಮಂಗ್ಲಿಯಿಂದ ಪಾರ್ಟಿ ನಡೀತಾ ಇತ್ತು. ಬರ್ತ್ಡೇ ಪಾರ್ಟಿ. ಸಿನಿಮಾ ರಂಗದವರು ಸ್ನೇಹಿತರು ಭಾಗಿಯಾಗಿದ್ರು. ಗಾಂಜಾ ವಿದೇಶಿ ಮದ್ಯದ ಜೊತೆ ಗಾಯಕಿ ಮಂಗ್ಲಿ ಸಿಕ್ಕಿಬಿದ್ದಿದ್ದು. ಆಗ ಅಲ್ಲಿ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದ ಪೊಲೀಸರ ಮೇಲೆ ಗಾಯಕಿ ಮಂಗ್ಲಿ ಬೈದಿದ್ದಾರೆ. ಅಲ್ಲಿ నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి. ಮಂಗ್ಲಿ ತನ್ನ ಬರ್ತ್ಡೇಯನ್ನ ಆಚರಿಸಿಕೊಳ್ತಾ ಇದ್ದಂತಹ ರೀತಿ ವಿದೇಶಿ ಮದ್ಯ, ಹುಕ್ಕ, ಗಾಂಜಾ ಇವೆಲ್ಲವೂ ಪಾರ್ಟಿಯಲ್ಲಿ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಅಲ್ಲಿ ದಾಳಿ ಮಾಡ್ತಾರೆ ಪೊಲೀಸರು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಇವೆಲ್ಲವೂ ಕೂಡ ಕಂಡು ಬಂದಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಹೊಸ ನ್ಯಾಯ ಸಂಹಿತೆಯ ಪ್ರಕಾರ ಯಾವುದೇ ಒಂದು ಪ್ರಕರಣದಲ್ಲೂ ಕೂಡ ವಿಡಿಯೋ ಸಾಕ್ಷಿಯನ್ನ ಕೇಳ್ತಾರೆ. ಅದೇ ಕಾರಣಕ್ಕಾಗಿ ಪೊಲೀಸರು ಕೂಡ ವಿಡಿಯೋ ಸಾಕ್ಷಿಯನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಧಮಕಿ ಹಾಕಿದ್ದಾರೆ ಸಿಂಗರ್ ಮಂಗ್ಲಿ. ವಿಡಿಯೋವನ್ನ ಆಫ್ ಮಾಡ್ತೀರಾ ಇಲ್ವಾ, ವಿಡಿಯೋವನ್ನ ಕ್ಲೋಸ್ ಮಾಡ್ತೀರಾ ಇಲ್ವಾ ನೀವು ಅನ್ನುವಂತಹ ಧಮಕಿಯನ್ನು ಹಾಕ್ತಾರೆ. ಅವ್ರ ಕೈ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಆಕೆ ಅಲ್ಲಿ ಬೆದರಿಕೆ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಯಾವಾಗ ನಡೆದಿರೋದು ಇದು? ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ? ಖಂಡಿತ ನವಿತಾ, ಏನು ಮಂಗ್ಲಿ ಇದ್ದಾರೆ. ಸೊ ಮಂಗ್ಲಿ ಅವರ ಹುಟ್ಟುಹಬ್ಬ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಭರ್ಜರಿಯಾಗಿ ಪಾರ್ಟಿಯನ್ನು ಆಯೋಜಿಸಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಸಾಹಿತಿಗಳು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಅವರ ಕ್ಲೋಸ್ ಫ್ರೆಂಡ್ಸ್ ಏನಿರ್ತಾರೆ ಅವರು, ಜೊತೆಗೆ ಕುಟುಂಬದವರಿಗೋಸ್ಕರ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ. ತಮ್ಮ 31ನೇ ಹುಟ್ಟುಹಬ್ಬದ ಆ ಒಂದು ಪಾರ್ಟಿ ಆಗಿರುತ್ತೆ. ತುಂಬ ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿಯೇ ಆ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ಮಂಗ್ಲಿ ಅವರು ಹೈದರಾಬಾದ್ನ ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ನಲ್ಲಿ ಈ ಒಂದು ಪಾರ್ಟಿ ನಡೀತಿರುವಂತಹ ಸಂದರ್ಭದಲ್ಲಿ ಗಾಯಕಿಯ
ಒಂದು ಬರ್ತ್ಡೇ ಅಂತ ಹೇಳಿದ್ರೆ ಸಾಮಾನ್ಯವಾಗಿ DJ ಸೌಂಡ್ ಅನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅವರು ಕೂಡ ಗಾಯಕಿ ಆಗಿರೋದ್ರಿಂದ ಆ ಒಂದು ಸೌಂಡ್ ತುಂಬಾನೇ ನಾಯ್ಸ್ ಪೊಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಆರೋಪ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಯಾವ ಒಂದು ಅನುಮತಿಯನ್ನ ಕೂಡ ಪಡೆಯದಂತೆ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದಂತಹ ಮಂಗಳಿ ಅವರ ಪಾರ್ಟಿ ನಡೀತಿರುವಂತಹ ಸಮಯದಲ್ಲಿ ಅಲ್ಲಿ ಪೊಲೀಸರು, ಹೈದರಾಬಾದ್ನ ಪೊಲೀಸರು ದಾಳಿ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿದೇಶಿ ಮದ್ಯಗಳನ್ನು ಕೂಡ ಸಾಕಷ್ಟು ವಶಪಡಿಸ್ಕೊಳ್ಳೋದು, ಜೊತೆಗೆ ಪಾರ್ಟಿಯಲ್ಲಿ ಗಾಂಜಾ ಒಂದು ಸೇವನೆ ಕೂಡ ನಡೀತಿದೆ ಅನ್ನುವಂತಹ ಆರೋಪನೂ ಕೂಡ ಕೇಳಿಬರುತ್ತೆ. ಅದನ್ನು ಕೂಡ ಅವರು ವಶಪಡಿಸ್ಕೊಳ್ತಾರೆ. 9 ಮಂದಿ ಗಾಂಜಾ ಸೇವನೆಯನ್ನ ಮಾಡಿರೋದು ರಕ್ತ ಏನು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಆ ಒಂದು ವರದಿಯಲ್ಲಿ ಗೊತ್ತಾಗಿರುವಂಥದ್ದು. ಜೊತೆಗೆ ಆ ಒಂದು ಪಾರ್ಟಿಯ ವಿಡಿಯೋವನ್ನ ನಡೆಸ್ತಿದ್ದಂತಹ ಪೊಲೀಸ್ ಅಧಿಕಾರಿಯ ಮೇಲೂ ಕೂಡ ಮಂಗ್ಲಿ ಅವರು ವಿಡಿಯೋವನ್ನ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಒಂದು ಧಮಕಿಯನ್ನ ಹಾಕಿರುವಂಥದ್ದು. ಆಗ ಆ ಪೊಲೀಸ್ ಅಧಿಕಾರಿ ಕೂಡ ಅವರು ಹೇಳಿರುವಂಥದ್ದು, ಆ ಒಂದು ನನ್ನ ಕೆಲಸವನ್ನ ನಾನು ಮಾಡ್ತಿದ್ದೀನಿ, ಅದನ್ನ ಕೇಳುವಂತಹ ರೈಟ್ಸ್ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಮಂಗ್ಲಿ ಅವರಿಗೆ ಒಂದು ಉತ್ತರವನ್ನ ಕೂಡ ಅವರು ನೀಡಿರುವಂಥದ್ದು. ಇದೆಲ್ಲವನ್ನ ಗಮನಿಸಿದಾಗ ಒಂದು ಪಾರ್ಟಿ ಆಯೋಜನೆ ಮಾಡಿದಂತಹ ಮಂಗ್ಲಿ ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅಂಡ್ ಸ್ಥಳೀಯರು ನೀಡಿದಂತಹ ದೂರಿನ ಆಧಾರದ ಮೇಲೆ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನ ಹೇಳ್ಬೋದಾಗಿದೆ ನವಿತಾ. ಈಗ 9 ಮಂದಿ ಮಂಗ್ಲಿ ಕೂಡ ಸೇರಿದಾರ ವಶಕ್ಕೆ ಪಡ್ಕೊಂಡವರಲ್ಲಿ ಗೀತಾ? ಗೀತಾ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ 9 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಮಂಗ್ಲಿ ಕೂಡ ಸೇರಿದಾರ. ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ? ಜೊತೆಗೆ ಈ ಒಂದು ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಪೊಲೀಸರ ಮಾಹಿತಿಯನ್ನ ಕೂಡ ಪೊಲೀಸರಿಗೂ ಕೂಡ ಕೊಟ್ಟಿರಲಿಲ್ಲ. ಸೊ ಆ ಒಂದು ರೆಸಾರ್ಟ್ ಮಾಲೀಕರ ವಿರುದ್ಧ ಕೂಡ ದೂರು ದಾಖಲಾಗಿದೆಯಾ, ಹೇಗೆ? ಹೌದು, ರೆಸಾರ್ಟ್ ಮಾಲೀಕರ ಮೇಲೆ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಏನಿದೆ, ಮ್ಯಾನೇಜರ್ ಏನಿದೆ, ಅವರ ಮೇಲೂ ಕೂಡ ದೂರು ದಾಖಲಾಗಿದೆ. ಜೊತೆಗೆ ಮಂಗ್ಲಿ ಅವರ ಮೇಲೆ, ಮುಖ್ಯವಾಗಿ ಮಂಗ್ಲಿ ಹಾಗೂ ಆ ಒಂದು ರೆಸಾರ್ಟ್ನ ಮ್ಯಾನೇಜರ್ ಮೇಲೆ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಮಂಗ್ಲಿ ಅವರು ಗಾಂಜಾ ಸೇವನೆ ಮಾಡಿದ್ರೋ ಇಲ್ವೋ ಅನ್ನುವಂಥದ್ದು ವರದಿ ಆಗಿಲ್ಲ. ಯಾಕಂತ ಹೇಳಿದ್ರೆ 9 ಮಂದಿ ಏನು ಬಂದಿದ್ರು ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಅಂತ ಒಂದಷ್ಟು ಜನರ ಉಲ್ಲೇಖವನ್ನ ಕೂಡ ಅವರು ಮಾಡಲಾಗಿದೆ. ಆ ಒಂದು ಹೆಸರಲ್ಲಿ, ಆ ಒಂದು ಲಿಸ್ಟಿನಲ್ಲಿ ಮಂಗ್ಲಿ ಅವರ ಹೆಸರು ಇಲ್ಲ. ಕೇವಲ 9 ಮಂದಿಯ ಹೆಸರನ್ನ ಮಾತ್ರ ಗಾಂಜಾ ಸೇವನೆ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಕೂಡ ತೆಗೆದುಕೊಳ್ಳಲಾಗಿದೆ ನವಿತಾ. ಓಕೆ, ಈಗ ಒಂದ್ ಕಡೆ ಇಷ್ಟು ದೊಡ್ಡ ಮಟ್ಟದ ಒಂದು ಪಾರ್ಟಿಯನ್ನು ಕೂಡ ಅರೇಂಜ್ ಮಾಡಲಾಗಿತ್ತು. ಪ್ರಮುಖವಾಗಿ ಈಗ ಇಂತಹ ಒಂದು ಕೆಲವು ಪಾರ್ಟಿಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅನೇಕ ಕಡೆಗಳಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಅನೇಕ ಇನ್ಸಿಡೆಂಟ್ಗಳನ್ನು ಕೂಡ ನಾವು ಗಮನಿಸಿದ್ವಿ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಲ್ಲಿ ದಾಳಿ ಮಾಡಿರೋದು ಅಂತ ಹೇಳಿ. ಸೊ ಇಂಥ ಸಂದರ್ಭ ಅಂದ್ರೆ ಸ್ಥಳೀಯರೇ ಕೊಟ್ಟ ಒಂದು ಮಾಹಿತಿಯ ಆಧಾರದ ಮೇಲೆ ಹೋದಂತಹ ಸಂದರ್ಭದಲ್ಲಿ ಇದು ಗೊತ್ತಾಗಿರೋದಾ, ಹೇಗೆ ಇಂಥದ್ದೆಲ್ಲ ಇದೆ ಅಂತ ಹೇಳಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಹೌದು, ಯಾಕಂತ ಹೇಳಿದ್ರೆ ಮಂಗ್ಲಿ ಅವರ ವಿಚಾರದಲ್ಲಿ ವಿವಾದಗಳು ಅಂದ್ರೆ ಇದೇನು ಮುಂಚಿನಿಂದಲೂ ಕೂಡ ಸಾಕಷ್ಟು ವಿವಾದಗಳು ಕೇಳಿ ಬಂದೇ ಇರುತ್ತೆ. ಯಾಕಂದ್ರೆ ಯಾರೇ ಒಬ್ಬರ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಅವರ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ. ಅಂಥದ್ದೇ ಒಂದು ಪಾರ್ಟಿ ನಡೀತಿದೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸ್ಥಳೀಯರು ಕೂಡ ಅಲ್ಲಿದ್ದೇ ಇರ್ತಾರೆ. ಒಂದಷ್ಟು ಅವಧಿ ಅನ್ನುವಂಥದ್ದನ್ನ ಕೂಡ ನಿಗದಿ ಮಾಡಲಾಗಿರುತ್ತೆ. ಬಟ್ ಅವಧಿಯನ್ನ ಮೀರಿಯೂ ಕೂಡ ಆ ಒಂದು ಪಾರ್ಟಿಯನ್ನ ಅವರು ನಡೆಸ್ತಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದಕ್ಕೆ ಅವರು ಬೆಲೆ ತರಲೇಬೇಕಾಗತ್ತೆ. ಸೊ ಅಂಥದ್ದೇ ಒಂದು ಸಂದರ್ಭದಲ್ಲಿ DJ ಸೌಂಡ್ ಅನ್ನ ಹೆಚ್ಚಾಗಿ ಆ ಒಂದು ಪಾರ್ಟಿಯಲ್ಲಿ ಮಾಡಲಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯರು ದೂರನ್ನ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಒಂದು ಪಾರ್ಟಿ ನಡೀತಿರುವಂತಹ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗಾಂಜಾ ಸೇವನೆ ಮಾಡ್ತಿದ್ದು, ಜೊತೆಗೆ ಆ ಒಂದು ಪಾರ್ಟಿಯಲ್ಲಿ ವಿದೇಶಿ ಮದ್ಯಗಳು ಕೂಡ ಇದ್ದದ್ದು ಬಹಿರಂಗವಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಂಗ್ಲಿ ಅವರ ವಿರುದ್ಧ, ಜೊತೆಗೆ ಆ ಒಂದು ರೆಸಾರ್ಟ್ನ ಮಾಲೀಕರ ಅಂದ್ರೆ ಮ್ಯಾನೇಜ್ಮೆಂಟ್ ಏನಿದೆ ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ.